ಅರ್ಜುನ ಕಾಮತ್ ಅವರಿದ್ದಾರೆ, ಅವರಿಗೂ ನನ್ನ ವೈಯಕ್ತಿಕ ಸ್ವಾಗತ. ಸುಮಂಗಲ ಅವರು ಹಾಜರಿದ್ದಾರೆ, ಅವರಿಗೆ ಅವರು ಸುನಂದ ಅವರು ನಮ್ಮ ಸದಸ್ಯರು ಹಾಜರಿದ್ದಾರೆ. ಹಾಗೂ ಮೊನ್ನೆ ಮಂಡಲಾಧಿಕಾರಿಯಾದಂತಹ ಪಶು ಇತ್ಯಾಧಿಕಾರಿ ಪಶು ಸಾರಿಗೆ ನಿರ್ದೇಶಕ ಪಶುಸಂಗೋಪನೆ ಇಲಾಖೆ ಕಾರ್ಯದರ್ಶಿಗಳು ನಮ್ಮ ಈ ಗ್ರಾಮದ ನಡೆಯಲಿದ್ದಾರೆ. ಅವರಿಗೂ ಅದೇ ರೀತಿ ನಮ್ಮ ನಾಗರಾಜರಿಗೂ ನನ್ನ ವೈಯಕ್ತಿಕ ಹಾಗೂ ತಮಿಳು ಪರವಾಗಿ ಅದೇ ರೀತಿ ಇಲ್ಲಿ ನೆರೆದಂತಹ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ, ಆಶಾ ಕಾರ್ಯಕರ್ತರಿಗೂ ಹಾಗೂ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರಿಗೂ ನನ್ನ ವೈಯಕ್ತಿಕವಾಗಿ ಸುಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿ ನಮ್ಮ ಸಹಾಯಕ ಇಂಜಿನಿಯರ್ಗಳಾದ ಸುರೇಶ್ ಸರ್ ಅವರು ಹಾಜರಿದ್ದಾರೆ, ಅವರಿಗೂ ನನ್ನ ವೈಯಕ್ತಿಕ ಹಾಗೂ ತಮಿಳವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಸಿಬ್ಬಂದಿಗಳ ಅನುಪಾಲನಾ ವರದಿ ಕುರಿತು ನರೇಗಾ ಯೋಜನೆಯಲ್ಲಿ 24-25ನೇ ಸಾಲಿನಲ್ಲಿ ನಿರ್ವಹಿಸಿದ ಕಾಮಗಾರಿಗಳ ಕುರಿತು ಗ್ರಾಮ ಪಂಚಾಯತ್ 15ನೇ ಹಣಕಾಸು, ತಾಲೂಕಾ ಪಂಚಾಯತ್ 15ನೇ ಹಣಕಾಸು ಮತ್ತು ರಾಜ್ಯ ಹಣಕಾಸು, ಜಿಲ್ಲಾ ಪಂಚಾಯತ್ ಹಣಕಾಸು ಯೋಜನೆಯಲ್ಲಿ ಕಾಮಗಾರಿಗಳು ಚರ್ಚಿಸುವುದು. ಸಭೆಯಲ್ಲಿ ಈ ಮೇಲಿನ ಯೋಜನೆಗೆ ಸಂಬಂಧಿಸಿದಂತೆ ಚರ್ಚಿತವಾಗುವ ವಿಷಯಗಳು ಅಧ್ಯಕ್ಷರ ಅನುಮತಿ ಮೇರೆಗೆ ಬರುವಂತಹ ವಿಷಯಗಳನ್ನು ನಾವು ಕೇಳಿಕೊಳ್ಳಬೇಕು. 4 ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಭೆಯನ್ನು ನಡೆಸುವಂಥದ್ದು. ಮೊದಲನೇದಾಗಿ ತಮ್ಗೆ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 1, ಎರಡನೇದಾಗಿ ಗ್ರಾಮ ಪಂಚಾಯತಿ 15ನೇ ಹಣಕಾಸು ಯೋಜನೆ 1, ಇನ್ನು ಮೂರನೇದಾಗಿ ತಾಲೂಕಾ ಪಂಚಾಯತಿ 15ನೇ ಹಣಕಾಸು ಯೋಜನೆ ಹಾಗೂ ತಾಲೂಕಾ ಪಂಚಾಯತಿಯ ರಾಜ್ಯ ಹಣಕಾಸು ಯೋಜನೆ, ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತಿಯ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಚರ್ಚಿಸಿ ಇವತ್ತು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿದೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳುವಂಥದ್ದು ಏನಿದೆ, ಇಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಅಂದರೆ 1-4-2024ರಿಂದ 31-3-2025ರವರೆಗೆ ಆಗಿರುವಂತಹ ನರೇಗಾ ಯೋಜನೆ ಕಾಮಗಾರಿಗಳು, 15ನೇ ಹಣಕಾಸು ಯೋಜನೆ ಕಾಮಗಾರಿಗಳು ಹಾಗೂ ರಾಜ್ಯ ಹಣಕಾಸು ಯೋಜನೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಡತಗಳನ್ನು ಪರಿಶೀಲನೆ ಮಾಡುವಂಥದ್ದು, ಸ್ಥಳ ಭೇಟಿಯನ್ನು ಮಾಡುವಂಥದ್ದು, ನರೇಗಾ ಯೋಜನೆ ಕಡತ ಪರಿಶೀಲನೆ, ಸ್ಥಳ ಭೇಟಿ ಮತ್ತು ಕೂಲಿ ಕಾರ್ಮಿಕರ ಮನೆ ಭೇಟಿಯನ್ನು ಮಾಡುವಂಥದ್ದು ಇದು ಮುಖ್ಯ ಉದ್ದೇಶ. ಎರಡನೇದಾಗಿ ಈ ಗ್ರಾಮ ಸಭೆಯನ್ನು ಕರೆಯುವಂಥ ಮುಖ್ಯ ಉದ್ದೇಶ ಅಂತಂದ್ರೆ ಯೋಜನೆ ಬಗ್ಗೆ ಜನಗಳಿಗೆ ಮಾಹಿತಿ ಇರಬೇಕು, ಜನರು ಸಭೆಗೆ ಬರಬೇಕು, ತಮ್ಮ ಅಹವಾಲುಗಳನ್ನು ಹೇಳ್ಕೊಳ್ಬೇಕು ಮತ್ತು ಬದಲಾದಂತಹ ಸುತ್ತೋಲೆಗಳು ಸರ್ಕ್ಯುಲರ್ಗಳು ಏನಿರ್ತವೆ ಅದನ್ನು ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಅಂತ ಕರೀತಾರೆ. ಸಾಮಾಜಿಕ ಪರಿಶೋಧನೆ ನಿಯಮ 2011ರ ಪ್ರಕಾರ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಯೋಜನೆ ಸಮರ್ಪಕ ಅನುಷ್ಠಾನ, ಆಡಳಿತದಲ್ಲಿ ಪಾರದರ್ಶಕತೆ, ಯೋಜನೆಯಲ್ಲಿ ತಪ್ಪುಗಳಾಗದಂತೆ ನೋಡಿಕೊಳ್ಳುವಂಥದ್ದು, ಫಲಾನುಭವಿಗಳ ಪಾಲ್ಗೊಳ್ಳುವಿಕೆ, ಸಂಬಂಧಿಸಿದಂತಹ ಇಲಾಖೆಗಳ ಸಹಭಾಗಿತ್ವ, ಆ ನಂತರದಲ್ಲಿ ಇದರ ಯೋಜನೆಯ ಸೌಲಭ್ಯ ಜನಗಳಿಗೆ ಸಿಗಬೇಕು ಅಂತ ಹೇಳುವುದು. ಹಾಗಾಗಿ ಕಡತಗಳಲ್ಲಿ ಕಂಡು ಬಂದಿರುವಂತಹ ತಪ್ಪುಗಳನ್ನ ಹುಡುಕುವಂಥದ್ದು ಅಥವಾ ತಪ್ಪುಗಳಿಗಾಗಿಯೇ ಸಾಮಾಜಿಕ ಪರಿಶೋಧನೆ ಅಂತ ಹೇಳುವಂಥದ್ದಲ್ಲ, ವಾಸ್ತವಿಕವಾಗಿ ಕಡತದಲ್ಲಿ ಏನಿದೆ, ಏನು ಬದಲಾವಣೆ ಆಗಬೇಕಾಗಿದೆ ಅಥವಾ ಆ ಸೌಲಭ್ಯಗಳು ಜನತೆಗೆ ಸಿಕ್ಕಿದಾವ, ಅದರ ನಿಯಮಗಳು ಏನು ಅಂತ ಹೇಳುವಂಥದ್ದೇ ಚರ್ಚೆ ಮಾಡುವಂಥದ್ದು ಸಾಮಾಜಿಕ ಪರಿಶೋಧನೆ. ಇದನ್ನೊಂದು ಗ್ರಾಮಸಭೆ ರೂಪದಲ್ಲಿ ನಡೆಸಬೇಕು ಅಂತ ಹೇಳುವಂಥದ್ದು ಸರ್ಕಾರದ ಸುತ್ತೋಲೆ ಆಗಿದೆ. ಆ ಒಂದು ಸುತ್ತೋಲೆಯ ಪ್ರಕಾರವಾಗಿ ಇವತ್ತು ನಮ್ಮ ಕೆರವಡಿ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಜಿಲ್ಲಾ ಪಂಚಾಯತಿಯ ಸಿಇಒ ಅವರು ಸೂಚಿಸಿದಂತಹ ತಾಲೂಕಾ ಮಟ್ಟದ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಉಪಸ್ಥಿತಿಯಲ್ಲಿ ಇವತ್ತಿನ ಸಭೆಯನ್ನು ನಡೆಸುವಂಥದ್ದು. ಇದು ರುಮಾಗುನಿಗೆ ಬಚ್ಚಲುಗುಂಡಿ, ಮಂಗಲಕೃಷ್ಣನ್ಪಾಗಿ ಮನೆ, ಅದೇ ರೀತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಹೋಗಲು ರಸ್ತೆ, ಇಷ್ಟು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರವಡಿ, ಈ ಒಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಚೆಕ್ ಮೆಜರ್ಮೆಂಟ್ ಅನ್ನ ಮಾಡಬೇಕು. ಅಂದ್ರೆ ತಾಂತ್ರಿಕ ಇಂಜಿನಿಯರ್ ಮತ್ತು ನಮ್ಮ ತಾಲೂಕಾ ಪಂಚಾಯತಿ ಸಹಾಯಕ ನಿರ್ದೇಶಕರು ಅದನ್ನು ದೃಢೀಕರಣ ಮಾಡಬೇಕಾಗ್ತದೆ. ಬಟ್ ಆವಾಗ ಮಾಡಿರಲಿಲ್ಲ, ಆ ನಂತರದಲ್ಲಿ ಮಾಡಿ ಅದನ್ನು ಅಡಾಕ್ ಸಮಿತಿ ಹಾಜರುಪಡಿಸಿದರೆ ಅಡಾಕ್ ಸಮಿತಿ ಕೈ ಬಿಟ್ಟಿರೋದನ್ನ ನಾವು ಈ ಗ್ರಾಮ ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಇನ್ನು ಎರಡನೇದಾಗಿ ವೈಯಕ್ತಿಕ ಕಾಮಗಾರಿಗೆ ಸಂಬಂಧಪಟ್ಟಂತೆ ಶಶಿಕಾಂತ್ ನಾಯ್ಕ್ ಬಚ್ಚಲಗುಂಡಿ, ಇಲ್ಲಿ ಅವ್ರ ಕೂಲಿ ಕಾರ್ಮಿಕರ ಮನೆ ಕೂಲಿ ಕಾರ್ಮಿಕರದೇ ಸಹಿ ಇದ್ದಿರಲಿಲ್ಲ. ಅವಾಗ ಆ ನಂತರದಲ್ಲಿ ಪಂಚಾಯತಿಯವರು ಸಹಿಯನ್ನು ಪಡ್ಕೊಂಡಿದ್ದಾರೆ. ಕಡಿಯೆ ಸುಭಾಷ್ ಗುಲಿಗೆ ಬಚ್ಚಲಗುಂಡಿ, ಗೀತಾ ವಾಸ್ತವ ಪೌಷ್ಟಿಕ ಕೈತೋಟ, ವಿಜಯ್ ವಿನಾಯಕ್ ಶೇಣಿ ಪೌಷ್ಟಿಕ ಕೈತೋಟ, ಗೌತಮಿ ಕಿರಣ್ ಪೌಷ್ಟಿಕ ಕೈತೋಟ, ಪುಷ್ಪ ರಾಜಾರಾಮ್ ಬಂದೇಕರ್ ಮನೆ, ಸುವರ್ಣ ರಾಜು ನಾಯ್ಕ್ ಮನೆ, ರುಕ್ಮಾನ್ ಗಣೇಶ್ ನಮಶೇಖರ್ ಜಮೀನು ಅಭಿವೃದ್ಧಿ. ಸೊ ಇಷ್ಟು 9 ಕಾಮಗಾರಿಗಳಲ್ಲಿ ಅವ್ರದೇ ಮನೆ ಕೆಲಸ ಅವರೇ ಮಾಡಿರುವಂಥದ್ದು, ಅವರೇ ಕೂಲಿ ಕಾರ್ಮಿಕರು ಸಹಿ ಮಾಡಿದ್ದಿರಲಿಲ್ಲ. ಅವರು ಅದನ್ನು ಸಾಮಾಜಿಕ ಪರಿಶೀಲನೆ ಆಕ್ಷೇಪಣೆಯಲ್ಲಿ ಇಟ್ಟಿದ್ದು. ಆ ನಂತರದಲ್ಲಿ PD ಅವರು ದಾಖಲೆಗಳನ್ನು ಅಡಾಕ್ ಸಮಿತಿಯಲ್ಲಿ ಹಾಜರುಪಡಿಸಿ ಆನಂತರ ಇವತ್ತಿನ ಸಭೆಯಲ್ಲಿ ತಮ್ಮ ಮುಂದೆ ಇದನ್ನು ಮಂಡಿಸ್ತಾ ಇದ್ದೇವೆ. ಇವಿಷ್ಟು ಹಿಂದಿನ ಅವಧಿಗಳಲ್ಲಿ ಸಾಮಾಜಿಕ ಪರಿಶೋಧನೆ ಕಂಡು ಬಂದಂಥ ಆಕ್ಷೇಪಣೆಯನ್ನು ಇವತ್ತಿನ ಸಭೆಯಲ್ಲಿ ಮಂಡಿಸಿ ದಾಖಲೆಗಳನ್ನು ಹಾಜರುಪಡಿಸಿರೋದ್ರಿಂದ ತಮ್ಮ ಒಪ್ಪಿಗೆಯ ಮೇರೆಗೆ ಈ ಪ್ರಕರಣವನ್ನು ಇಲ್ಲಿ ಕೈ ಬಿಡಲಾಗಿರ್ತದೆ. ಇದಿಷ್ಟು ಹಿಂದಿನ ಸಭೆ. ಈಗ ಈ ವರ್ಷ ಏನು ನರೇಗಾ ಯೋಜನೆಯಲ್ಲಿ ಏನು ಕಾಮಗಾರಿಗಳಾಗಿದ್ದಾವೆ ಆ ಕಾಮಗಾರಿಗಳು ಯಾವುದು ಅಂತ 1-4-2024ರಿಂದ 31-3-2025ರವರೆಗೆ ಏನು ಕಾಮಗಾರಿಗಳಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಪಾವತಿ ಆಗಿದೆ ಅಂತ ಹೇಳುವಂಥದ್ದನ್ನ ನಾವು ಓದಿರ್ತೀವಿ. ಆ ನಂತರದಲ್ಲಿ ಏನಾದರೂ ಚರ್ಚೆಗಳಿದ್ರೆ ಚರ್ಚೆಯನ್ನು ತೆಗೆದುಕೊಳ್ಳುತ್ತೀವಿ. ಮಾಡಿದಂಥ ಕೆಲಸ
ಕೆರವಾಡಿ ಎಸ್ಸಿ ಕಾಲೋನಿಯಲ್ಲಿ ಹ್ಯಾಂಡ್ ಪಂಪ್ ರಿಪೇರಿ ಮಾಡುವುದು ಮತ್ತು ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸುವುದು 1,32,544. ಘನತ್ಯಾಜ್ಯ ಇಳುವರಿ ಘಟಕ ನಿರ್ಮಾಣಕ್ಕಾಗಿ ಪಾವತಿಸಿದ ಬಿಲ್ 20,841. 2,08,141. ಕಡೆಗೆ ಸರ್ಕಾರಿ ಬಾವಿ ರಿಪೇರಿಗಾಗಿ ಪಾವತಿಸಿದ ಬಿಲ್ 64,390. ಇದು 15ನೇ ಹಣಕಾಸಿನಲ್ಲಿ ಮಾಡಿದಂಥ ನಮ್ಮ ಕಾಮಗಾರಿ ಆಗಿರುವಂಥದ್ದು 12 ಕಾಮಗಾರಿಗಳಾಗಿದೆ. ಅಂದರೆ 2020-21ರಿಂದ ಇಲ್ಲಿವರೆಗೆ 24-25ವರೆಗೆ ತಾಲೂಕಾ ಪಂಚಾಯತಿಯವರು ನಮಗೆ ಕ್ರಿಯಾ ಯೋಜನೆ ಮತ್ತು ಬೋರ್ವೆಲ್ ನಿರ್ಮಾಣ ಇದು 2020-21ರಲ್ಲಿ ಆಗಿದೆ. ಸರ್ಕಾರಿ ಪ್ರೌಢಶಾಲೆಗೆ ಎಸ್ಟಾಬ್ಲಿಷ್ಮೆಂಟ್ ಅಂತಂದ್ರೆ ಆ ಶಾಲೆಯಲ್ಲಿ ನೀವು ನೋಡಿರ್ಬೋದು, ಟಿವಿಗಳಿರ್ಬೋದು ಅಥವಾ ಮೆಡಿಕಲ್ ಇದಕ್ಕೆ ಸಂಬಂಧಪಟ್ಟಂತ ಇದು ಕೊಟ್ಟಿರ್ಬೋದು ಅಥವಾ ಪ್ರಾಜೆಕ್ಟ್ಗಳನ್ನ ಕೊಟ್ಟಿರುವಂಥದ್ದಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಅಂತೇಳಿ ಹೇಳ್ತೀವಿ. ಅದೇ ರೀತಿಯಲ್ಲಿ 2020-21ನೇ ಸಾಲದಲ್ಲಿ ಹರಿಜನಕೇರಿ ಹೋಗುವ ರಸ್ತೆಗೆ ಗಟಾರ್ ನಿರ್ಮಾಣ ಅಂತ ಹೇಳುವಂಥ ಕಾಮಗಾರಿ ಮಾಡಿರುವಂಥದ್ದು. ಮತ್ತೊಂದು ಹರಿಜನಕೇರಿ ಹೋಗುವ ರಸ್ತೆ ನಿರ್ಮಾಣ ಅಂತ ಹೇಳುವಂಥ ಮಾಡಿರುವಂಥದ್ದು. ನೆಕ್ಸ್ಟ್ ಕೆರವಡಿ ಮೇನ್ ರೋಡ್ನಿಂದ ದುರ್ಗಾದೇವಿ ಕಾಲೇಜಿಗೆ ರಸ್ತೆ ಮೇಲ್ಗಡೆಗೆ ಅಂದ್ರೆ ಮಣ್ಣು ಹಾಕಿರುವಂಥದ್ದು. ಅದೀಗ ತೊಳೆದೋಗಿರ್ತದೆ, ಯಾಕಂದ್ರೆ ಕಚ್ಚಾ ರಸ್ತೆಗಳನ್ನು ಮಾಡಿರ್ತಾರೆ. ಬಟ್ ಇದು ಆಗಿರುವಂಥದ್ದು 2020-21. ಬಟ್ ಈ ಎಲ್ಲ ಫೈಲ್ ತಾಲೂಕಾ ಪಂಚಾಯತಿ ಇರ್ತಾರೆ. ಬಟ್ ಅದ್ರ ಮಾಹಿತಿ ಗ್ರಾಮ ಪಂಚಾಯತಿಗೆ ಬರಬೇಕು. ಇವೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಇಲ್ಲಾಂದ್ರೆ ಯೂಟ್ಯೂಬ್ ಮಾಡ್ಬೇಕಾದ್ರೆ ಚಾಕು ಆಗಲೇ ಉಳಿಸ್ಬೋದು. ಇಲ್ಲಿ ನಮ್ಮ ಉಲ್ಲಾಸ್ ನಾಯ್ಕ ಅವರು ಸಹಿ ಇಲ್ಲ, ಅದನ್ನ ಸೆಕ್ರೆಟರಿ ಫೈಲಲ್ಲಿ ಸಹಿಯನ್ನು ತೆಗೆದುಕೊಳ್ಬೇಕು. ಕೃಷ್ಣಕಾಂತ್ ನಾಯ್ಕ ಮನೆಯಿಂದ ಉಲ್ಲಾಸ್ ನಾಯ್ಕ ಮನೆಯವರಿಗೆ ಕಾಂಕ್ರೀಟ್ ಚರಂಡಿ. ಇದರಲ್ಲಿ ಕಿರಣ್ ಸುರೇಶ್ ಮಾರ್ಲಿಕ್ ಅವರು ಸಹಿ ಇಲ್ಲ. ಹುಳ್ಳಿ ಪಾಂಡ್ರಂಗ್ ಕಾಮತ್ ಬಸಲಗುಂಡಿ ಅವರಲ್ಲಿ ಅವ್ರ ಮನೆ ಜನರಲ್ಲೇ ಸಹಿ ಇದ್ದಿರೋದಿಲ್ಲ. ಬಟ್ ಇವತ್ತು ಹೋಗಿದ್ವಿ, ಸಿಕ್ಕಿದ್ದಿಲ್ಲ, ಅದನ್ನು ಸಹಿಯನ್ನು ಮಾಡಿಸ್ಕೊಳ್ಬೇಕು. ಕಡೆಯ ಪ್ರಮೋದಿನಿ ಗಣಪತಿ ಮೆದ್ರಿ ಬಚ್ಚಲಗುಂಡಿ ಇಲ್ಲಿ ಪ್ರಮೋದಿನಿ ಅವರು ಮತ್ತು ಲಕ್ಷ್ಮೀ ಅವರ ಸಹಿ ಇದ್ದಿರೋದಿಲ್ಲ. ಅಶ್ವಿನಿ ದೇವೇಂದ್ರಪ್ಪ ಅವರ ಮನೆ ಅವರ ಸಹಿ ಅಶ್ವಿನಿ ಅವರ ಸಹಿ ಇದ್ದಿರುವುದಿಲ್ಲ. ಕೆರವಡಿ 10 ಒಬ್ಬ ಕೆರೆ ಅಭಿವೃದ್ಧಿ ಅಲ್ಲಿ ಕೂಲಿ ಕಾರ್ಮಿಕರು ಇದರಲ್ಲಿ NMRA ಫೈಲ್ನಲ್ಲಿ ಇದ್ದಿರೋದಿಲ್ಲ. ದಯವಿಟ್ಟು ಹುಡುಕಿ ಇದಕ್ಕೆ ವರದಿ ನಾವು ಕೊಡ್ತೀವಿ. ನೆಕ್ಸ್ಟ್ ದಿನೇಶ್ ಮಧುಕರ್ ತೈಲ ಕೃಷಿ ತೋಟದಲ್ಲಿ ಕೃಷಿ ಬಾವಿ ಅದರಲ್ಲಿ ಅವ್ರ ಮನೆಯದೇ ಕೃಷಿ ಬಾವಿ. ದಿನೇಶ್ ಅವ್ರದ್ದೇ ಸಹಿ ಇಲ್ಲ. ಮತ್ತೆ ಅಧ್ಯಕ್ಷ PDO ಸಹಿಯನ್ನು ತೆಗೆದುಕೊಳ್ಬೇಕು, ಯಾಕಂದ್ರೆ PDO ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಪೆಂಡಿಂಗ್ ಸಹಿಗಳಿದ್ದಾರೆ, ಅದನ್ನು ತಗೊಳ್ಬೇಕು. ಖಾತೆ ವಿಕಾಸಿ ನಾಯ್ಕ ಮನೆಯಿಂದ ನಾರಾಯಣ ಗಾಂವ್ ಕಾಲು ಇದರಲ್ಲಿ ನಿರುದ್ಯೋಗ ಭತ್ಯೆ ಬಂದಿದೆ. ಆ ಫಲಾನುಭವಿಗಳಿಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇವರಿಗೆ ಪ್ರಯಾಣ ಭತ್ಯೆ ಅಂತ ಕೊಟ್ಟಿದ್ದಾರೆ. 5 ಕಿಲೋಮೀಟರ್ ಒಳಗಡೆಯಿಂದ ಬರೋರಿಗೆ ಯಾರಿಗೂ ಪ್ರಯಾಣ ಭತ್ಯೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಬಟ್ ಅದು ನಜರ್ಶಿಲ್ಲ ಕಂಪ್ಯೂಟರ್ ಅವರು ಎಂಟ್ರಿ ಮಾಡಿರೋದಕ್ಕೆ ಹಣವನ್ನು ಸರ್ಕಾರಕ್ಕೆ ಬರಣ ಮಾಡಿದೆ 870. ಕಾಕರ್ ನೈವಾಡ ಬಿಕಾಜಿನಿಂದ ಪ್ರಾರಂಭಕ್ಕೆ ಬೇಕು ಟ್ಯಾಂಕ್ ಮನೆಯಲ್ಲಿ ಕಾಂಕ್ರೀಟ್ ರಸ್ತೆ ಇಲ್ಲೂ ಕೂಡ ಹಾಗೆ ಸರ್ಕಾರ ವೆಚ್ಚ ಕೊಟ್ಟಿದ್ದಾರೆ, ಅದನ್ನು ಕೂಡ ಬರಣ ಮಾಡಿದೆ. ಕೆಲವೇ ಸಮಯ ತುಂಬ ಕೆರೆ ಆಗಿರ್ಬೋದು ಮೇಟ್ ಅಂತ ಹಾಕಿದ್ದಾರೆ. ಬಟ್ ಮೇಟ್ ಕಮೌಂಟ್ ಅಧಿಕೃತವಾಗಿ ನೀವು ಹಾಕಬೇಕು. ಬಟ್ ಇಲ್ಲಿ ಇಂಜಿನಿಯರ್ ಅವರು ಅದನ್ನ ಮೇಟ್ ಅಂತ ಹಾಕಿದ್ದಾರೆ. ಸೊ 2,100 ರೂಪಾಯಿ ಇದನ್ನ ಬರಣ ಮಾಡಬೇಕು. ಇವಿಷ್ಟು ನಮಗೆ ನರೇಗಾ ಯೋಜನೆ ಕಂಡು ಬಂದಿರಬೇಕು. ಸಣ್ಣಪುಟ್ಟ ಅಧ್ಯಕ್ಷರು PDO ಸಹಿ ತಗೊಳ್ಬೇಕಿತ್ತು, ಅದನ್ನ ಸಹಿ ಮಾಡಿದರೆ ಕೆಲವಷ್ಟು ಬಿಟ್ಟೋಗಿರ್ಬೋದು. ಅದನ್ನು ಸಹ ನೋಡಿ ಸಹಿಯನ್ನು ತೆಗೆದುಕೊಳ್ಬೇಕು. ಉಳಿದಂತೆ ನಾವು ಯಾಕೆಂತಂದ್ರೆ ಕೆರವಡಿ ಬಗ್ಗೆ ವಿಶೇಷ ಮಾತಾಡ್ತೀವಿ ಅಂತಂದ್ರೆ ನಿಜವಾದ ಕೂಲಿ ಕಾರ್ಮಿಕರು ಬರ್ತಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಎಲ್ಲಿ ಜನ ಹೆಚ್ಚು ಬರ್ತಾರೆ, ಯಾಕಂದ್ರೆ ಇದು ಸೈಟ್ ನೋಡಿದ್ರೆ ಗೊತ್ತಾಗುತ್ತೆ, ಫೋಟೋನೇ ತೋರಿಸಬೇಕಾಗಿಲ್ಲ. ಎಲ್ಲಿ ನಿಜವಾದ ಕೂಲಿ ಕಾರ್ಮಿಕರು ಬರ್ತಾರೆ ಅಂತ ಹೇಳುವುದು ಈ ಕೆರವಡಿ ಒಂದು ಪಂಚಾಯತ್, ದೇವಲೂಕಿ ಒಂದು ಪಂಚಾಯತ್, 4 ಪಂಚಾಯತಿಗಳು ಇದ್ದಾರೆ. ನಿಜವಾದ ಸಂತೋಷಿ ಮಾತಾ ಟೆಂಪಲ್ ರೋಡ್ ಬೋರ್ವೆಲ್ ಹ್ಯಾಂಡ್ ಪಂಪ್ ರಿಪೇರಿ ಏನು ಫೈಲ್ ಮಾಡಿದ್ದೀರಿ ಅದರಲ್ಲಿ ಆ ಫೋಟೋಗಳನ್ನ ಇಡಬೇಕು. ಪಂಚಾಯತಿ ಜವಾಬ್ದಾರಿ. ಯಾಕಂತಂದ್ರೆ ಯಾವುದೇ ಕಾಮಗಾರಿ ಮಾಡಬೇಕಾದ್ರೆ ಅದು ಫೋಟೋ ಇರಬೇಕು. 10,100 ರೂಪಾಯಿನ ನೀವು ಜಮಾ ಮಾಡಿದ್ದೀರಾ ಅವರಿಗೆ. ಅದೇ ರೀತಿ 5 HP ಸಬ್ಮರ್ಸಿಬಲ್ ಪಂಪ್ ರಿಪೇರಿ ಮತ್ತು ರಿವೈಂಡಿಂಗ್. ಸೊ ಈ ಪಂಪ್ ತಂದದ ಬಗ್ಗೆ ಅದಕ್ಕೂ ಒಂದು ಫೋಟೋವನ್ನು ಪಂಚಾಯತಿ ನಿಮ್ಮ ಕಂಪ್ಯೂಟರ್ ತೆಗೆದು ಅದನ್ನು ಹಾಕಬೇಕು. ಅದೇ ರೀತಿ ಮಹಾದೇವಿ ಎಲೆಕ್ಟ್ರಿಕಲ್ಸಲ್ಲಿ 2 ಸಬ್ಮರ್ಸಿಬಲ್ ಪಂಪ್ ಖರೀದಿ ಮಾಡಿದ್ದೆ ಬಿಲ್ಲಲ್ಲಿ. ಬಟ್ ನೀವು ಸ್ಟಾಕಲ್ಲಿ ತಗೊಂಡಿಲ್ಲ. ಆ 2 ಸಬ್ಮರ್ಸಿಬಲ್ ಪಂಪನ್ನು ಎಲ್ಲಿ ಹಾಕಿದ್ದೀರಿ ಅಂತ ಹೇಳಿ ಒಂದು ಫೋಟೋ ಇಡಬೇಕು ಮತ್ತು ನಿಮ್ಮ ಸ್ಟಾಕಲ್ಲಿ ಅದನ್ನು ತೋರಿಸಬೇಕು. ಸಬ್ಮರ್ಸಿಬಲ್ ಪಂಪ್ ಆಯ್ತಾ. ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸುವುದು ಮತ್ತು ಸರ್ಕಾರಿ ಬಾವಿ ರಿಪೇರಿ ಮಾಡೋದು. ಇದನ್ನು ನಾನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು 2 ಕಾಮಗಾರಿ ಸ್ಪ್ಲಿಟ್ ಮಾಡಿದ್ರೆ ಅನುಕೂಲ ಇತ್ತು. 2 ಒಂದರಲ್ಲೇ ಸೇರಿಸಿ ನೀವು ಯೋಜನೆ ಮಾಡ್ಕೊಂಡಿದ್ದೀವಿ. 2 ಸಪ್ರೇಟ್ ಮಾಡಬೇಕಿತ್ತು. ಒಂದು ಕರ್ಕಲ್ ಸರ್ಕಾರಿ ಬಾವಿ ರಿಪೇರಿ ಮಾಡೋದು ಮತ್ತು ಮುಚ್ಚಳ ಗಡಿಗಡೆ ಸಣ್ಣ ಅದನ್ನೇ ಒಂದು ಸಪ್ರೇಟ್ ಮಾಡಿ ಕ್ರಿಯೇಷನ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇತ್ತು. ಆನಂತರ ಕುಡಿಯುವ ನೀರಿನ ಟ್ಯಾಂಕ್ ಕಡಿಯೋದಲ್ಲಿ ಏನು ಕ್ಲೀನ್ ಮಾಡಿದ್ರು ಅದನ್ನೇ ಸಪ್ರೇಟ್ ಮಾಡಬೇಕು. 2 ಮರ್ಜ್ ಮಾಡಿದ್ರಿ, ತೊಂದರೆ ಏನಿಲ್ಲ. ಬಟ್ ಸಪ್ರೇಟ್ ಮಾಡಿದ್ರೆ ಸಪ್ರೇಟ್ ವರ್ಕ್ ಆಗ್ತಿದ್ವಿ. ಬಟ್ ಏನಾಗಿದೆ ಅಂತಂದ್ರೆ ಅಲ್ಲಿ ಕುಡಿಯುವ ನೀರಿನ ಫೈಲನ್ನು ತಾವೇನು ಫೋಟೋ ಹಾಕಿದ್ರಿ, ಬಟ್ ಆ ಫೋಟೋ ಇಲ್ಲಿ ಟ್ಯಾಲಿ ಆಗ್ತದೆ, ಕೆರವಡಿ ಇದಕ್ಕೆ ಟ್ಯಾಲಿ ಆಗ್ತದೆ. ಹಾಗಾಗಿ ಫೋಟೋ ಇದನ್ನ ಕೆಲಸ ಮಾಡಿಸಿದ್ರಲ್ವಾ, ಇದು ಕರೆಕ್ಟ್ ಆಗಿದೆ. ಕೆಲಸ ಮಾಡಿಸಿ ಸಪ್ರೇಟ್ ಬಾವಿ ಇದನ್ನೇ ಒಂದು ಸಪ್ರೇಟ್ ಕ್ರಿಯೇಷನ್ ಮಾಡಿ ಈ ಟ್ಯಾಂಕ್ ಸ್ವಚ್ಛಗೊಳಿಸೋದನ್ನೇ ಸಪ್ರೇಟ್ ಮಾಡಿಬಿಟ್ಟಿದ್ರೆ ಅನುಕೂಲ ಆಗ್ತದೆ ಇದು. ಬಟ್ ಈ ಟ್ಯಾಂಕು ಕಡಿಯದಲ್ಲಿ ಇದೇ ರೀತಿ ಇದೆಯಾ, ಇಲ್ಲಿ ಟ್ಯಾಲಿ ಆಗ್ತಾ ಉಂಟು. ಈ ಮೇಲ್ಗಡೆ ಕೆರವಡಿ ಹಾಗಾಗಿ ಇದೇ ಸಪ್ರೇಟ್ ಅದೇ ಸಪ್ರೇಟ್ ಮಾಡಿ 2 ಕಾಮಗಾರಿಗಳಾಗ್ತದೆ. ಗುತ್ತಿಗೆದಾರ ಯಾರು ನೀವು ತೀರ್ಮಾನ ಮಾಡಿ ನೆಕ್ಸ್ಟ್ ಅದೇ ರೀತಿಯಲ್ಲಿ ಮಾಡಿ 2 ಸಪ್ರೇಟ್ ಕಾಮಗಾರಿ ತಗೊಳ್ಳಿ. ಒಂದಲ್ಲೇ ಕ್ಲಬ್ ಮಾಡಬೇಕು. ಅಲ್ಲ ಸಪ್ರೇಟ್ ತಪ್ಪೇನಿಲ್ಲ, ಸಪ್ರೇಟ್ ಮಾಡಿದ್ರೆ ಬಟ್ ಈ ಇದಕ್ಕೆ ನೀವು ಫೋಟೋ ಹಚ್ಚಿಲ್ಲ. ಬಟ್ ಆ ಕಾಂಟ್ರಾಕ್ಟ್ರು 15 ಹಣಕಾಸು ಕಾಂಟ್ರಾಕ್ಟ್. ಬಟ್ ಈ ಫೋಟೋ ಇಲ್ಲಿ ಟ್ಯಾಲಿ ಆಗ್ತದೆ.
ಆ ಫೋಟೋ ಅದು ನಮಗೆ ಅದು ಕಂಡು ಬಂದಿಲ್ಲ. ಆನಂತರ ಯಾರೇ ಫೋಟೋ ಕೊಟ್ಟರು ನಿಮ್ಮ ಕಾಂಟ್ರಾಕ್ಟಲ್ಲಿ ಮತ್ತು ನರೇಗಾದಲ್ಲಿ ಆ ಫೋಟೋ ಹಿಂದ್ಗಡೆ ಹೆಸರು ಬರ್ಕೊಡ್ಲಿಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಗಡ್ಬಡಿ ಮಾಡಿ ಹಚ್ಚಿದಾಗ ಇದೇ ಕಥೆ. ಯಾವುದೋ ಫೋಟೋ ಇಲ್ಲಿ ಒಬ್ಬರು ನೋಡೋರಿಗೆ ಏನಾಗ್ತದೆ ಸಂಶಯಕ್ಕೆ ಕಾರಣ ಇರ್ತದೆ, ಕಾಮಗಾರಿ ಆಗಿದ್ದು ಇರ್ತದೆ ಅವನು, ಬಟ್ ಫೋಟೋ ಯಾವುದೋ ಹಚ್ಚಿಕೊಳ್ಳಿ ಈ ಫೋಟೋ ಮತ್ತೊಂದು ಫೋಟೋಕ್ಕೆ ಟ್ಯಾಲಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಕೆಲವಡಿ ನೀರಿನ ಇದಕ್ಕೆ ಟ್ಯಾಲಿ ಆಗ್ತಾ ಇದೆ, ಬಟ್ ಅದನ್ನ ಫೋಟೋನ ಏನಿದ್ರೆ ಅದನ್ನ ಬದಲಾವಣೆ ಇದ್ರೆ ಚೇಂಜಸ್ ಮಾಡ್ಕೊಳ್ಳಿ, ಅಥವಾ ಇದು ಟ್ಯಾಲಿ ಆಗ್ತದೆ. ಇದು ಬೇರೆ ಕಂಪನಿ ಈ ಇದಕ್ಕೆ ಸೇಮ್ ಟ್ಯಾಲಿ ಆಗ್ತದೆ, ಬಟ್ ಆ ಫೋಟೋ ನಾನು ಹಚ್ಚಬೇಕಾದ್ರೆ ಗಡ್ಬಡಿ ಮಾಡ್ಕೊಳ್ಬೇಡಿ ಅಂತ ನಾವು ಇಟ್ಕೊಂಡು. ಗಡ್ಬಡಿ ಅಂದ್ರೆ ಹೆಂಗೆ ಸರಿ ಯಾರಿಗೆ ಆಫೀಸರ್ಗಳು ಬರ್ತಾರೆ ಅಂತ ನಾವೆಲ್ಲ ಹೆದರ್ತೀವಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಫೈಲ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟು ಈಗ ಕೆರವಡಿಲೂ ಕೂಡ ಹಾಗೆ ಏನು ಕುಡಿಯ ನೀರಿನ ಟ್ಯಾಂಕಿಗೆ ಸ್ವಚ್ಛಗೊಳಿಸುವುದಂತೇಳಿ ಮಾಡಿದ್ರಿ 4 ಟ್ಯಾಂಕ್, ಬಟ್ ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸಿಮೆಂಟು ಪೇಂಟ್ ಅಂತೇಳಿ ಹಾಕಿದ್ದಾರೆ, ಬಟ್ ಅಲ್ಲಿ ಫೈಲ್ದಲ್ಲೂ ಕೂಡ ಸ್ಪಷ್ಟತೆ ಕಾಣ್ತಾ ಇಲ್ಲ. ಅದನ್ನು ಸಭೆಯಲ್ಲಿ ಸ್ಪಷ್ಟಪಡಿಸಿದ್ರೆ ನಮಗೂ ಕೂಡ ಅನುಕೂಲ. ಅಲ್ಲಿ 4 ಟ್ಯಾಂಕ್ಗಳಿದ್ದಾವೆ ನೀರು, ಅಲ್ಲಿ 4 ಟ್ಯಾಂಕ್ಗಳಿದ್ರೆ ಒಂದು ಟ್ಯಾಂಕ್ ಮಾತ್ರ ಈ ಸ್ಪಷ್ಟ ಬಣ್ಣ ಕಾಣ್ತಾ ಇದೆ. ಒಂದು ಸಿಮೆಂಟ್ ಪೇಂಟ್ ಅನ್ನು ಸಾಮಾನ್ಯವಾಗಿ ಒಂದು ಪೇಂಟ್ ತೆಗೆದ್ರೆ ಕನಿಷ್ಠ 4 ವರ್ಷದವರೆಗೂ ಕ್ಲಿಯರ್ ಇರ್ತದೆ, ಹೋಗಲ್ಲ, ಅದು ಸಿಮೆಂಟ್ ಪೇಂಟ್. ಬಟ್ ಅಲ್ಲಿ ಸ್ಥಳಕ್ಕೆ ನೋಡಿದಾಗ ಫಸ್ಟ್ ಈ ರೀತಿ ಇದು ಫಸ್ಟ್ ಸೆಕೆಂಡ್ ಫೋಟೋ ಎಲ್ಲ ಇದು ಸ್ಪಷ್ಟತೆಯಲ್ಲಿ ಕಾಣುತ್ತೆ, ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಅದನ್ನು ನಾವು ತೋರಿಸಿದ್ದೀವಿ. ಮತ್ತೆ ಅದೇ ರೀತಿಯಲ್ಲಿ ಬಾಕಿ ಅಧ್ಯಕ್ಷರು ಮತ್ತು PDOದೆಲ್ಲ ಸಿಗ್ನೇಚರ್ಗಳಿದ್ದಾರೆ ಫೈಲ್ನಲ್ಲಿ, ಮತ್ತು PRD ಇಂಜಿನಿಯರ್ಗಳ ಸಹಿ ಇರ್ಬೋದು ಅಥವಾ ಚೆಕ್ ಮೆಜರ್ಮೆಂಟ್ಗಳನ್ನ ಮಾಡಿದ್ದಾರೆ. ಬಟ್ ಈಗ ಅಲ್ಲಿ ಫೋಟೋ ಏನು ಬಣ್ಣ ಹೊಡೆದಿದ್ದಾರೆ, ಆ ಬಣ್ಣ ಹೊಡೆದಿದ್ದಾರೋ ಅಥವಾ ಹೊಡೆದೇ ಹಾಳಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಸಿಮೆಂಟ್ ವಾಷಬಲ್ ಇದಂತಂದರೆ ಅದು ಕನಿಷ್ಠ ನಾವು ಮನೆಗೆ ಹೊಡೆದ್ರು ಕೂಡ ಒಂದು 5 ವರ್ಷವರೆಗೆ ಇರ್ತದೆ, ಎಷ್ಟೇ ಮಳೆದಿತ್ತು. ಬಟ್ ಆ ರೀತಿಯಲ್ಲೇ ಇರ್ತದೆ. ಬಟ್ ನಮ್ಮಲ್ಲಿ ಯಾಕೋ ಒಂದು ಟ್ಯಾಂಕಿಗೆ ಆ ಬಣ್ಣ ಕಾಣಲಿಲ್ಲ, ಇರೋದು ಕೂಡ ನೋಡ್ಬೋದು. ಸೊ ನೆಕ್ಸ್ಟ್ ಕಾಂಟ್ರಾಕ್ಟಿಗೆ ಹೇಳಿ ಬಣ್ಣ ಗಿಣ್ಣ ಸ್ಪಷ್ಟವಾಗಿ ಕ್ಲಿಯರಾಗಿ ಹೊಡೆಯೋ ಮಾಡಿ. ಯಾಕಂದರೆ ನೀವು ದುಡ್ಡು ಕೊಟ್ಟಿರ್ತೀರಿ, ನಾನು ಪಂಚಾಯತಿ ಒಂದೊಂದು ಸುಣ್ಣ ಬಣ್ಣ ಮಾಡಿ 7,000 ರೂಪಾಯಿ ನೀವೇ ಕೊಟ್ಟಿರ್ತೀರಿ, ನಿಮ್ಮ ದುಡ್ಡು ನಿಮ್ಮ ಪಂಚಾಯತಿ ಕಾಮಗಾರಿ ಕೆಲಸ ಮಾಡೋರು ನಿಮ್ಮ ಕಾಂಟ್ರಾಕ್ಟರ್ ಆಗಿರ್ತಾರೆ. ದಯವಿಟ್ಟು ಅದನ್ನು ಅವ್ರ ಗಮನಕ್ಕೆ ತಗೊಂಡ್ಬನ್ನಿ. ಇದಿಷ್ಟು ಇದು ಒಂದು. ಇನ್ನು ಮತ್ತೊಂದು ಏನಂತಂದರೆ ನಮ್ಮ PRD ಇಂಜಿನಿಯರ್ಗಳಿಗೆ ಹೇಳುವಂಥದ್ದು ಏನಿದೆ ಅಂತಂದರೆ, ಇಲ್ಲಿ ಕಾಮಗಾರಿ ಬಂದಿಲ್ಲ, ಬಟ್ ನಾವು ರಿಪೋರ್ಟಲ್ಲಿ ಹಾಕಿ ಅದನ್ನು ಒಂದೇ ನಾವು ಕರ್ತೇವೆ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಂಜಿನಿಯರ್ಸು ಏನು ಕಾಮಗಾರಿಗಳನ್ನು ಮಾಡಬೇಕಂದ್ರೆ ಕಡ್ಡಾಯವಾಗಿ ನಾಮಫಲಕಗಳನ್ನು ಹಾಕಲೇಬೇಕು. ಯಾಕೆ ಹಾಕಬೇಕು ಅಂತಂದರೆ ಯಾವ ಕಾಮಗಾರಿ ಯಾರು ಮಾಡಬೇಕು, ಜಿಲ್ಲಾ ಪಂಚಾಯತ್ ಮಾಡ್ತಾ, ತಾಲೂಕಾ ಪಂಚಾಯತ್ ಮಾಡ್ತಾ, ಗ್ರಾಮ ಪಂಚಾಯತಿ ಮಾಡಿತಾ ಅಂತ ಹೇಳೋದು ಗೊತ್ತಾಗ್ತದೆ. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿಯನ್ನು ಒಂದು 20,000 1 ಲಕ್ಷ 1.5 ಲಕ್ಷ ಅಷ್ಟೇ ಮಾಡಿರ್ತೀವಿ, ಬಟ್ ಅವರೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಕಾಮಗಾರಿಗಳನ್ನು ಮಾಡಿರ್ತಾರೆ. ಕಡ್ಡಾಯವಾಗಿ ನಾಮಫಲಕ ಇರಬೇಕು, ನಾಮಫಲಕ ಇದ್ದರೆ ಜನರಿಗೆ ಗೊತ್ತಾಗ್ತದೆ. ಇದಿಷ್ಟು ನಮಗೆ ಅಲ್ಲಿ ಕಂಡು ಬಂದಿರುವಂಥ ಒಂದು ಅಂಶಗಳಾಗಿದೆ. ಒಂದಷ್ಟು ನಾವು ಗ್ರಾಮ ಪಂಚಾಯತಿ ಸಲ್ಲಿಸ್ತೇವೆ, ಆ ನಂತರದಲ್ಲಿ ಗ್ರಾಮ ಪಂಚಾಯತಿ ಕೊಡಬೇಕು. ಸೊ ಇದಿಷ್ಟು ಇದೆ. ಅದು ನರೇಗಾ ಇಂಜಿನಿಯರ್ ಇದ್ದಾರೆ, ಅವ್ರು ಹೇಳುವಂಥದ್ದು ಇರ್ತದಿಲ್ಲ, ಯಾಕಂತಂದರೆ ಪ್ರಶ್ನೆಗಳು ಅಥವಾ ಜನಗಳು ಯಾವ ಥರ ಬಟ್ ಅವ್ರ ಉಪಸ್ಥಿತಿ ಟ್ರೀಟ್ಮೆಂಟ್ ಅಷ್ಟೇ ಇರೋದು ಸದ್ಯಕ್ಕೆ. ಕೆಲವೊಮ್ಮೆ ಬರುತ್ತದೆ ಕೋಳಿ ಸಾಕಾಣಿಕೆ ಆಗಲಿ ಅಥವಾ ದನ ಸಾಕಾಣಿಕೆ, ಕುರಿ ಸಾಕಾಣಿಕೆ ಈ ಏರಿಯಾಗೆ ಸೂಟೇಬಲ್ ಅಲ್ಲ. ಸೊ ಹಾಗಾಗಿ ಎಲ್ಲ ಬಂದಾಗ ಏನು ಮಾಡ್ತಾರೆ